ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಡ್ರಗ್ಸ್ ಸೇವನೆ ಆರೋಪದ ಮೇಲೆ ತಮಿಳು ಹಾಗೂ ತೆಲುಗು ನಟ ಶ್ರೀಕಾಂತ್ ಅವರನ್ನು ಬಂಧಿಸಲಾಗಿದೆ. ಮಾದಕ ವಸ್ತು ಖರೀದಿ ಮತ್ತು ಸೇವನೆ ಆರೋಪದ ಮೇಲೆ ತಮಿಳು ಮತ್ತು ತೆಲುಗು ನಟ ಶ್ರೀಕಾಂತ್ ಅವರನ್ನು ಮಾದಕ ವಸ್ತು ನಿಗ್ರಹ ಗುಪ್ತಚರ ಘಟಕವು ಸೋಮವಾರ ಬಂಧಿಸಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಬಂಧನದಲ್ಲಿರುವ ಎಐಎಡಿಎಂಕೆ ಐಟಿ ವಿಭಾಗದ ಪದಾಧಿಕಾರಿಯಾಗಿದ್ದ ಪ್ರಸಾದ್ ವಿಚಾರಣೆಯ ವೇಳೆ ಶ್ರೀಕಾಂತ್ ಅವರ ಹೆಸರು ಪ್ರಸ್ತಾಪವಾಗಿತ್ತು. ಈ ಬೆನ್ನಲ್ಲೇ ಚೆನ್ನೈ ಪೊಲೀಸರು ಶ್ರೀಕಾಂತ್ ಅವರನ್ನು ಬಂಧಿಸಿದ್ದಾರೆ. ಪ್ರಸಾದ್ ಬೆಂಗಳೂರಿನಲ್ಲಿ ನೆಲೆಸಿರುವ ನೈಜೀರಿಯಾ ಪ್ರಜೆಯಿಂದ ಸಂಗ್ರಹಿಸಿದ ಕೊಕೇನ್ ಅನ್ನು ಶ್ರೀಕಾಂತ್ ಅವರಿಗೆ ಮಾರಾಟ ಮಾಡಿದ್ದ. ಶ್ರೀಕಾಂತ್ ಈ ಡ್ರಗ್ಸ್ ಅನ್ನು ಹಲವು ಸಂದರ್ಭದಲ್ಲಿ ಸೇವಿಸಿದ್ದರು ಎಂದು ಮೂಲಗಳು ತಿಳಿಸಿವೆ. ಶ್ರೀಕಾಂತ್ ಅವರು 1 ಗ್ರಾಂ ಕೊಕೇನ್ಗೆ 12,000 ರೂಪಾಯಿ ಪಾವತಿ ಮಾಡಿದ್ದರು ಎಂದು ತಿಳಿಸಿದೆ. ಶ್ರೀಕಾಂತ್ 2002ರಲ್ಲಿ ರಾಜಕೂಟಂ ಎಂಬ ಚಿತ್ರದಲ್ಲಿ ನಟಿಸುವ ಮೂಲಕ ತಮಿಳು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು. ಇದು ಈ ದಿನದ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.